ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ IC74LS190 ಅನ್ನು ಬಳಸಿಕೊಂಡು ಅಪ್ ಡೌನ್ ಸಿಂಕ್ರನಸ್ ಡೆಕೆಡ್ ಕೌಂಟರ್ ಅನ್ನು ಹೇಗೆ ನಿರ್ಮಿಸುವುದು ಮತ್ತು ಪರೀಕ್ಷಿಸುವುದು ಮತ್ತು LEDಗಳಲ್ಲಿ ಔಟ್ಪುಟ್ ಅನ್ನು ಮೇಲ್ವಿಚಾರಣೆ ಮಾಡುವುದು ಹೇಗೆ ಎಂಬುದನ್ನು ನೀವು ಕಲಿಯುವಿರಿ. ಈ ವಿಡಿಯೋದ ಕೊನೆಯಲ್ಲಿ ನೀವು ಸಾಧ್ಯವಾಗುತ್ತದೆ IC74LS190 ಅನ್ನು ಬಳಸಿಕೊಂಡು ಅಪ್ ಡೌನ್ ಕೌಂಟರ್ ಅನ್ನು ನಿರ್ಮಿಸಿ ಎಣಿಕೆ ಮತ್ತು ಕೆಳಗೆ ಎಣಿಸಲು ಕೌಂಟರ್ ಅನ್ನು ಪರೀಕ್ಷಿಸಿ. ಇದನ್ನು ಪ್ರಾಯೋಗಿಕವಾಗಿ ಮಾಡಲು ಅಗತ್ಯವಿರುವ ಎಲ್ಲ ಉಪಕರಣಗಳು ಮತ್ತು ವಸ್ತುಗಳನ್ನು ಸಂಗ್ರಹಿಸೋಣ. ಬಳಕೆದಾರರ ಕೈಪಿಡಿಯೊಂದಿಗೆ ಡಿಜಿಟಲ್ ಟ್ರೈನರ್ ಕಿಟ್, ಡೇಟಾ ಶೀಟ್ನೊಂದಿಗೆ IC74LS190, ಪುರುಷನಿಂದ ಪುರುಷ ಜಂಪರ್ ತಂತಿ, ಮ್ಯಾಗ್ನಿಫೈಯಿಂಗ್ ಲೆನ್ಸ್. ನಾವು ಅಪ್ ಮತ್ತು ಡೌನ್ ಸಿಂಕ್ರೊನಸ್ ಡೆಕೆಡ್ ಕೌಂಟರ್ ಅನ್ನು ಚರ್ಚಿಸೋಣ. ಅಪ್ ಕೌಂಟರ್ನಲ್ಲಿ ಎಣಿಕೆ ಅನುಕ್ರಮವು ಆರೋಹಣ ಕ್ರಮದಲ್ಲಿ ಮುಂದುವರಿಯುತ್ತದೆ, ಕೆಳಗಿನಿಂದ ಹೆಚ್ಚಿನ ಸಂಖ್ಯೆಗಳಿಗೆ ಚಲಿಸುತ್ತದೆ. ಉದಾಹರಣೆ 0, 1, 2, 9 ರವರೆಗೆ. ಕ್ಲಾಕ್ ಪಲ್ಸ್ ಕೌಂಟರ್ಗೆ ಅನ್ವಯಿಸಿದಾಗ ಅದು ಅನುಕ್ರಮವಾಗಿ ಮುಂದಿನ ಎಣಿಕೆಗೆ ಮುಂದುವರಿಯುತ್ತದೆ. ಡೌನ್ ಕೌಂಟರ್ನಲ್ಲಿ ಎಣಿಕೆ ಅನುಕ್ರಮವು ಅವರೋಹಣ ಕ್ರಮದಲ್ಲಿ ಮುಂದುವರಿಯುತ್ತದೆ, ಹೆಚ್ಚಿನ ಸಂಖ್ಯೆಗಳಿಂದ ಕಡಿಮೆ ಸಂಖ್ಯೆಗಳಿಗೆ ಚಲಿಸುತ್ತದೆ. ಉದಾಹರಣೆ 9, 8, 7, 0 ವರೆಗೆ. ಆಪ್ ಕೌಂಟರ್ನಂತೆಯೇ ಕ್ಲಾಕ್ ಪಲ್ಸ್ ಕೌಂಟರನ್ನು ಮುಂದಿನ ಎಣಿಕೆಗೆ ಸರಿಸಲು ಪ್ರಚೋದಿಸುತ್ತದೆ, ಆದರೆ ಈ ಸಂದರ್ಭದಲ್ಲಿ ಇದು ಎಣಿಕೆಯನ್ನು ಕಡಿಮೆ ಮಾಡುತ್ತದೆ. ನಾವು IC74LS190 ಬಗ್ಗೆ ಚರ್ಚಿಸೋಣ. 74LS190 ಒಂದು ಧನಾತ್ಮಕ ಎಡ್ಜ್ ಪ್ರಚೋದಿತ ಸಿಂಕ್ರನಸ್ ಅಪ್ ಡೌನ್ ಬೈನರಿ ಕೌಂಟರ್ IC ಆಗಿದ್ದು, ಅದು ಡ್ಯೂಯಲ್ ಇನ್ಲೈನ್ DIL ಪ್ಯಾಕೇಜ್ನಲ್ಲಿ 16 ಪಿನ್ಗಳನ್ನು ಒಳಗೊಂಡಿದೆ. IC74LS190 4-ಬಿಟ್ ಕೌಂಟರ್ ಆಗಿದೆ, ಅಂದರೆ ಇದು ಬೈನರಿನಲ್ಲಿ 0, 0, 0, 0 ರಿಂದ 1, 0, 0, 1, ದಶಮಾಂಶದಲ್ಲಿ 0 ರಿಂದ 9 ವರೆಗೆ ಎಣಿಕೆ ಮಾಡಬಹುದು. ನಾವು IC74LS190ನ ಪಿನ್ ವಿವರಗಳನ್ನು ಚರ್ಚಿಸೋಣ. ಪಿನ್ 1 ಪ್ಯಾರಲಲ್ ಇನ್ಪುಟ್ B, ಪಿನ್ 2 ಔಟ್ಪುಟ್ QB, ಪಿನ್ 3 ಔಟ್ಪುಟ್ QA, ಪಿನ್ 4 ಆಕ್ಟಿವ್ ಲೋ ಕೌಂಟ್ ಎನೇಬಲ್ಡ್ ಇನ್ಪುಟ್, ಪಿನ್ 5 ಅಪ್ ಡೌನ್ ಕಂಟ್ರೋಲ್ ಇನ್ಪುಟ್, I ಫಾರ್ ಅಪ್ ಕೌಂಟ್, ಲೋ ಫಾರ್ ಡೌನ್ ಕೌಂಟ್, ಪಿನ್ 6 ಔಟ್ಪುಟ್ QC, ಪಿನ್ 7 ಔಟ್ಪುಟ್ QD, ಪಿನ್ 8 ಗ್ರೌಂಡ್, ಪಿನ್ 9 ಪ್ಯಾರಲಲ್ ಇನ್ಪುಟ್ D, ಪಿನ್ 10 ಪ್ಯಾರಲಲ್ ಇನ್ಪುಟ್ C, ಪಿನ್ 11 ಆಕ್ಟಿವ್ ಲೋ ಪ್ಯಾರಲಲ್ ಲೋಡ್ ಕಂಟ್ರೋಲ್ ಇನ್ಪುಟ್, ಪಿನ್ 12 ಟರ್ಮಿನಲ್ ಕೌಂಟ್ ಔಟ್ಪುಟ್, ಪಿನ್ 13 ಆಕ್ಟಿವ್ ಲೋ ರಿಪಲ್ ಕ್ಲಾಕ್ ಔಟ್ಪುಟ್, ಪಿನ್ 14 ಕ್ಲಾಕ್ ಇನ್ಪುಟ್, ಪಿನ್ 15 ಪ್ಯಾರಲಲ್ ಇನ್ಪುಟ್ A, ಪಿನ್ 16 ಪವರ್ ಸಪ್ಲೈ ಪ್ಲಸ್ 5 ವೋಲ್ಟ್. IC74LS190 ಬಳಸಿಕೊಂಡು ಸಿಂಕ್ರೊನಸ್ ಅಪ್ ಡೌನ್ ಡೆಕೆಡ್ ಕೌಂಟರ್ನ ನಿರ್ಮಾಣವು ಭೂತಗನ್ನಡಿಯನ್ನು ಬಳಸಿಕೊಂಡು ಅದರ ಭಾಗ ಸಂಖ್ಯೆಯನ್ನು ಮುದ್ರಿಸಿದ ICಯನ್ನು ಗುರುತಿಸಿ. ICಯ ಪಿನ್ ಸಂಖ್ಯೆ 1 ಅನ್ನು ಗುರುತಿಸಿ ಮತ್ತು IC74LS190 ಅನ್ನು ಡಿಜಿಟಲ್ ಟ್ರೈನರ್ ಕಿಟ್ನಲ್ಲಿರುವ ಬ್ರೆಡ್ ಬೋರ್ಡ್ನಲ್ಲಿ ಸರಿಯಾಗಿ ಜೋಡಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಬ್ರೆಡ್ ಬೋರ್ಡ್ನಲ್ಲಿ ICಗಳ ಪಿನ್ಗಳ ಎರಡೂ ಸಾಲುಗಳನ್ನು ಒಂದರ ನಂತರ ಒಂದರಂತೆ ನಿಧಾನವಾಗಿ ಸೇರಿಸಿ ಪಿನ್ಗಳನ್ನು ಬಗ್ಗಿಸದಂತೆ ಅಥವಾ ಅವುಗಳನ್ನು ರಂಧ್ರಗಳಿಗೆ ಒತ್ತಾಯಿಸದಂತೆ ಜಾಗರೂಕರಾಗಿರಿ. ಯಾವುದೇ ಪಿನ್ಗಳು
ಬಾಗಿದ ಅಥವಾ ತಪ್ಪಾಗಿ ಜೋಡಿಸದೆಯೇ ಬ್ರೆಡ್ ಬೋರ್ಡ್ನಲ್ಲಿ ಐಸಿ ಸಮತಟ್ಟಾಗಿ ಕುಳಿತಿದೆ ಎಂದು ಖಚಿತಪಡಿಸಿಕೊಳ್ಳಿ. ಪಿನ್ ಸಂಖ್ಯೆ 8 ಅನ್ನು ನೆಲಕ್ಕೆ ಮತ್ತು ಪಿನ್ ಸಂಖ್ಯೆ 16 ರಿಂದ +5 ವೋಲ್ಟ್ ವಿದ್ಯುತ್ ಸರಬರಾಜಿಗೆ ಕನೆಕ್ಟ್ ಮಾಡಿ. ಡಿಜಿಟಲ್ ಟ್ರೈನರ್ ಕಿಟ್ನಿಂದ ಕ್ಲಾಕ್ ಇನ್ಪುಟ್ಗೆ ಪಿನ್ ಸಂಖ್ಯೆ 14 ಅನ್ನು ಕನೆಕ್ಟ್ ಮಾಡಿ. ಪಿನ್ 15 ರಿಂದ D0 ಇನ್ಪುಟ್ ಟಾಗಲ್ ಸ್ವಿಚ್ ಅನ್ನು ಕನೆಕ್ಟ್ ಮಾಡಿ. ಪಿನ್ 1 ರಿಂದ D1, ಪಿನ್ 10 ರಿಂದ D2, ಪಿನ್ 9 ರಿಂದ D3 ಅನ್ನು ಕನೆಕ್ಟ್ ಮಾಡಿ. ಪಿನ್ 7 ರಿಂದ Q0, ಪಿನ್ 6 ರಿಂದ Q1, ಪಿನ್ 2 ರಿಂದ Q2 ಮತ್ತು ಪಿನ್ 3 ರಿಂದ Q3 ಅನ್ನು ಕನೆಕ್ಟ್ ಮಾಡಿ ಮತ್ತು ಪಿನ್ 3 ರಿಂದ Q3 ಅನ್ನು ಕನೆಕ್ಟ್ ಮಾಡಿ. ಸರ್ಕ್ಯೂಟ್ ರೇಖಾಚಿತ್ರದಲ್ಲಿ ತೋರಿಸಿರುವಂತೆ ಇನ್ಪುಟ್ ಸ್ವಿಚ್ S1 ಅನ್ನು ಟಾಗಲ್ ಮಾಡಲು ಪಿನ್ 5, ಇನ್ಪುಟ್ ಸ್ವಿಚ್ S2 ಅನ್ನು ಟಾಗಲ್ ಮಾಡಲು ಪಿನ್ 11 ಅನ್ನು ಕನೆಕ್ಟ್ ಮಾಡಿ. ಪೂರೈಕೆಯನ್ನು ಆನ್ ಮಾಡಿ ಮತ್ತು ಸರ್ಕ್ಯೂಟ್ಗೆ +5 ವೋಲ್ಟ್ ನಿಯಂತ್ರಿತ DC ಪೂರೈಕೆಯನ್ನು ಅನ್ವಯಿಸಿ. ಕೌಂಟ್ ಅಪ್ ಮೋಡ್ ಮತ್ತು ಪರೀಕ್ಷೆಗೆ ಡೇಕೆಡ್ ಕೌಂಟರ್ ಅನ್ನು ಹೊಂದಿಸಲಾಗುತ್ತಿದೆ. S1 ಆಗಿರುವ ಕಂಟ್ರೋಲ್ ಪಿನ್ 5ಗೆ ಲಾಜಿಕ್ 0 ಅನ್ನು ಅನ್ವಯಿಸಿ ಮತ್ತು ಟಾಗಲ್ ಸ್ವಿಚ್ ಮೂಲಕ ಕೌಂಟರ್ ಕೌಂಟ್ ಅಪ್ ಮಾಡಲು S2 ಆಗಿರುವ ಪಿನ್ 11ಗೆ ಲಾಜಿಕ್ 1 ಅನ್ನು ಅನ್ವಯಿಸಿ. ಟಾಗಲ್ ಸ್ವಿಚ್ಗಳನ್ನು ಬಳಸಿಕೊಂಡು D0 ರಿಂದ D3 ಪಿನ್ಗಳಿಗೆ ಲಾಜಿಕ್ 0 ಅನ್ನು ಅನ್ವಯಿಸಿ. ನಿಯಂತ್ರಣ ಪಿನ್ಗೆ ಲಾಜಿಕ್ 0 ಅನ್ನು ಕ್ಷಣಿಕವಾಗಿ ಅನ್ವಯಿಸಿ ಮತ್ತು ಟಾಗಲ್ ಸ್ವಿಚ್ S2 ಮೂಲಕ ಅದನ್ನು ಲಾಜಿಕ್ 1 ಸ್ಥಿತಿಗೆ ಹಿಂತಿರುಗಿಸಿ. ಇದು ಔಟ್ಪುಟ್ Q0, Q1, Q2, Q3 ಅನ್ನು ಲಾಜಿಕ್ 0 ಹಂತಗಳಿಗೆ ಹೊಂದಿಸುತ್ತದೆ. ಸಿಂಗಲ್ ಶಾಟ್ ಪಲ್ಸರನ್ನು ಬಳಸಿಕೊಂಡು ಪಿನ್ ಸಂಖ್ಯೆ 14ಗೆ ಕ್ಲಾಕ್ ಇನ್ಪುಟ್ನಲ್ಲಿ ಇನ್ಪುಟ್ಗಳ ಪಟ್ಟಿ ಮತ್ತು ಫೀಡ್. ಕ್ಲಾಕ್ ಪಲ್ಸ್ ಅನ್ನು ನೋಡಿ Q0, Q1, Q2 ಮತ್ತು Q3 ಔಟ್ಪುಟ್ಗಳಲ್ಲಿ LED ಸ್ಥಿತಿಯನ್ನು ರೆಕಾರ್ಡ್ ಮಾಡಿ. ಲಾಜಿಕ್ 0 ಅನ್ನು ಪಿನ್ 5ಗೆ ಮತ್ತು ಲಾಜಿಕ್ 1 ಅನ್ನು ಪಿನ್ 11ಗೆ ಹೊಂದಿಸಿ. ಕ್ಲಾಕ್ ಪಲ್ಸ್ 1 ಔಟ್ಪುಟ್ 0 0 0 1. ಕ್ಲಾಕ್ ಪಲ್ಸ್ 2 ಔಟ್ಪುಟ್ 0 0 1 0. ಕ್ಲಾಕ್ ಪಲ್ಸ್ 3 ಔಟ್ಪುಟ್ 0 0 1 1. ಕ್ಲಾಕ್ ಪಲ್ಸ್ 4 ಔಟ್ಪುಟ್ 0 1 0 0. ಕ್ಲಾಕ್ ಪಲ್ಸ್ 5 ಔಟ್ಪುಟ್ 0 1 0 1. ಕ್ಲಾಕ್ ಪಲ್ಸ್ 6 ಔಟ್ಪುಟ್ 0 1 1 0. ಕ್ಲಾಕ್ ಪಲ್ಸ್ 7 ಔಟ್ಪುಟ್ 0 1 1 1. ಕ್ಲಾಕ್ ಪಲ್ಸ್ 8 ಔಟ್ಪುಟ್ 1 0 0 0. ಕ್ಲಾಕ್ ಪಲ್ಸ್ 9 ಔಟ್ಪುಟ್ 1 0 0 1. ಹೀಗಾಗಿ ನಾವು UP ಕೌಂಟರನ್ನು ಕನೆಕ್ಟ್ ಮಾಡಿದ್ದೇವೆ. ರೆಕಾರ್ಡ್ ಮಾಡಿದ ರೀಡಿಂಗ್ಗಳಿಂದ ಕೌಂಟರ್ ಎಣಿಕೆ ಮಾಡುತ್ತಿದೆ ಎಂದು ಗಮನಿಸಲಾಗಿದೆ. ಕೌಂಟ್ ಡೌನ್ ಮೋಡ್ ಮತ್ತು ಪರೀಕ್ಷೆಗೆ ದಶಕದ ಕೌಂಟರನ್ನು ಹೊಂದಿಸಲಾಗುತ್ತಿದೆ. ಟಾಗಲ್ ಸ್ವಿಚ್ಗಳನ್ನು ಬಳಸಿಕೊಂಡು ಬೈನರಿ ಮೌಲ್ಯಗಳಾಗಿ 1 0 0 1 ನೊಂದಿಗೆ D0, D1, D2, D3 ನ ಇನ್ಪುಟ್ಗಳನ್ನು ಫೀಡ್ ಮಾಡಿ. ಇದು ಡೌನ್ ಕೌಂಟರ್ಗೆ ಸೆಟ್ ಇನ್ಪುಟ್ನಂತೆ ದಶಮಾಂಶ ಸಂಖ್ಯೆ 9ಗೆ ಸಮನಾಗಿರುತ್ತದೆ. ಪಿನ್ 5ಗೆ ಲಾಜಿಕ್ 1 ಅನ್ನು ಅನ್ವಯಿಸಿ, ಅಂದರೆ ಕೌಂಟರ್ ಅನ್ನು ಈಗ ಕೌಂಟ್ ಡೌನ್ ಕಾರ್ಯಾಚರಣೆಗೆ ಹೊಂದಿಸಲಾಗಿದೆ. ಕ್ಲಾಕ್ ಪಲ್ಸ್ ಇನ್ಪುಟ್ ಪಿನ್ 14ರಲ್ಲಿ ಟ್ಯಾಬ್ಯುಲೇಷನ್ ಮತ್ತು ಫೀಡ್ ಕ್ಲಾಕ್ ಪಲ್ಸನ್ನು ನೋಡಿ. ಪ್ರತಿ ಕ್ಲಾಕ್ ಪಲ್ಸ್ ಆಹಾರ ನೀಡುವಾಗ ಔಟ್ಪುಟ್ Q0, Q1, Q2 ಮತ್ತು Q3ಯನ್ನು ರೆಕಾರ್ಡ್ ಮಾಡಿ. LED ಆನ್ ಎಂದರೆ ಲಾಜಿಕ್ 1 ಮತ್ತು ಆಫ್ ಎಂದರೆ ಲಾಜಿಕ್ 0.
ಲಾಜಿಕ್ 1 ಅನ್ನು ಪಿನ್ 5ಗೆ ಮತ್ತು ಲಾಜಿಕ್ 1 ಅನ್ನು ಪಿನ್ 11ಗೆ ಹೊಂದಿಸಿ. ಕ್ಲಾಕ್ ಪಲ್ಸ್ 1 ಔಟ್ಪುಟ್ 1 0 0 0. ಕ್ಲಾಕ್ ಪಲ್ಸ್ 2 ಔಟ್ಪುಟ್ 0 1 1 1. ಕ್ಲಾಕ್ ಪಲ್ಸ್ 3 ಔಟ್ಪುಟ್ 0 1 1 0. ಕ್ಲಾಕ್ ಪಲ್ಸ್ 4 ಔಟ್ಪುಟ್ 0 1 0 1. ಕ್ಲಾಕ್ ಪಲ್ಸ್ 5 ಔಟ್ಪುಟ್ 0 1 0 0. ಕ್ಲಾಕ್ ಪಲ್ಸ್ 6 ಔಟ್ಪುಟ್ 0 0 1 1. ಕ್ಲಾಕ್ ಪಲ್ಸ್ 7 ಔಟ್ಪುಟ್ 0 0 1 0. ಕ್ಲಾಕ್ ಪಲ್ಸ್ 8 ಔಟ್ಪುಟ್ 0 0 0 1. ಕ್ಲಾಕ್ ಪಲ್ಸ್ 9 ಔಟ್ಪುಟ್ 0 0 0 0. ಹೀಗಾಗಿ ನಾವು ಡೌನ್ ಕೌಂಟರನ್ನು ನಿರ್ಮಿಸಿದ್ದೇವೆ. ರೆಕಾರ್ಡ್ ಮಾಡಿದ ವಾಚನಗೋಷ್ಠಿಯಿಂದ ಕೌಂಟರ್ ಎಣಿಕೆ ಮಾಡುತ್ತಿದೆ ಎಂದು ಗಮನಿಸಲಾಗಿದೆ. ಹೀಗಾಗಿ ನಾವು ಅಪ್ ಡೌನ್ ಸಿಂಕ್ರನಸ್ ಡೆಕೇಡ್ ಕೌಂಟರ್ ಅನ್ನು ನಿರ್ಮಿಸಿದ್ದೇವೆ ಮತ್ತು ಟ್ರೂತ್ ಟೇಬಲ್ಸ್ ಅನ್ನು ಉಲ್ಲೇಖಿಸಿ ಔಟ್ಪುಟ್ ಎಲ್ಇಡಿಗಳನ್ನು ಗಮನಿಸುವ ಮೂಲಕ ಆಪರೇಷನ್ ಪರೀಕ್ಷಿಸಿದ್ದೇವೆ.